ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲಿನ ಆರೋಪ ಸ್ಪಷ್ಟವಾಗಿದ್ದು ಅವರು ಕೂಡಲೇ ರಾಜೀನಾಮೆ ನೀಡಬೇಕು, ಇಲ್ಲದಿದ್ದರೆ ಜನರೇ ಅದಕ್ಕೆ ತಕ್ಕ ಉತ್ತರ ನೀಡಲಿದ್ದಾರೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದರು. ಕಾರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನ್ಯಾಯಾಲಯ ರಾಜ್ಯಪಾಲರ ಆದೇಶವನ್ನ ಎತ್ತಿ ಹಿಡಿದಿದೆ. ಮುಖ್ಯಮಂತ್ರಿಗಳು ಆ ಸ್ಥಾನದಲ್ಲಿದ್ದರೆ ತನಿಖೆಗೆ ತೊಂದರೆಯಾಗಲಿದೆ. ಆದ್ದರಿಂದ ಅವರು ಕೂಡಲೇ ರಾಜೀನಾಮೆ ನೀಡಬೇಕು ಎಂದರು. ಕಾಂಗ್ರೆಸ್ ಪಕ್ಷದ ನಾಯಕರು ಪ್ರಜಾಪ್ರಭುತ್ವದ ವ್ಯವಸ್ಥೆ ಬಗ್ಗೆ ಗೌರವ ಕೊಡಬೇಕಾದ್ರೆ ಸಿದ್ದರಾಮಯ್ಯನವರ ರಾಜೀನಾಮೆ ಪಡೆಯಬೇಕು. ಈ ನಿಟ್ಟಿನಲ್ಲಿ ಜನರಿಗೆ ಸಂದೇಶವನ್ನ ಕಾಂಗ್ರೆಸ್ನವರು ಕೊಡಬೇಕು ಎಂದರು. ಕಾಂಗ್ರೆಸ್ ಭ್ರಷ್ಟಾಚಾರದ ಜನಕ. ಅವರಿಂದ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನ ನಿರೀಕ್ಷೆ ಮಾಡಲು ಅಸಾಧ್ಯ. ಕಾಂಗ್ರೆಸ್ ಪಕ್ಷಕ್ಕೆ ಹಣ ಕಳಿಸುವ ಎಟಿಎಂ ಆಗಿ ಈ ಸರ್ಕಾರ ಇರೋದ್ರಿಂದ ಅವರ ರಾಜೀನಾಮೆ ಕೊಡೋದು ನಮಗೆ ಅನುಮಾನವಿದೆ ಎಂದರು. ಮುಖ್ಯಮಂತ್ರಿಗಳು ಸ್ವತಃ ತಮ್ಮ ಕುಟುಂಬಕ್ಕೆ ಹೆಂಡತಿಗೆ ಫೈನಾನ್ಸ್ ಸೈಟನ್ನ ಕೊಟ್ಟಿರುವುದು ಕಾನೂನು ಬಾಹಿರ ಅಂತ ಆರೋಪ ಇದೆ. ಮುಖ್ಯಮಂತ್ರಿಗಳು ಅದೇ ಸ್ಥಾನದಲ್ಲಿದ್ದರೆ ತನಿಖೆಗೆ ಅಡ್ಡಿಯಾಗತ್ತೆ, ತನಿಖೆಗೆ ಅದು ಒತ್ತಡ ಆಗತ್ತೆ. ಆ ಎಲ್ಲ ಹಿನ್ನೆಲೆಯಲ್ಲಿ ಅವರು ರಾಜೀನಾಮೆ ಮತ್ತೊಮ್ಮೆ ಮಾಡ್ತಾರೆ. ಕಾಂಗ್ರೆಸ್ಸಿನ ಹೈಕಮಾಂಡ್ ಪ್ರಜಾಪ್ರಭುತ್ವದ ವ್ಯವಸ್ಥೆ ಬಗ್ಗೆ, ರಾಜ್ಯಪಾಲರ ಬಗ್ಗೆ, ನ್ಯಾಯಾಂಗದ ಬಗ್ಗೆ ಗೌರವ ಇದ್ದರೆ ತಕ್ಷಣದಲ್ಲಿ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನ ಆಗ್ರಹವನ್ನು ಮಾಡ್ತಾರೆ. ನಾವು ಕಾಂಗ್ರೆಸ್ ಹೈಕಮಾಂಡ್ನಿಂದ ಭ್ರಷ್ಟಾಚಾರದ ಆರೋಪಕ್ಕೆ ಒಳಗಾಗಿರುವಂತವರನ್ನ ರಾಜೀನಾಮೆ ತೆಗೆದುಕೊಳ್ಳಿ ಅನ್ನೋದು ಅದನ್ನು ಹೇಳುವಾಗ ನಮಗೆ ಗೊತ್ತಿದೆ. ಸ್ವತಃ ಭ್ರಷ್ಟಾಚಾರವಂತ ಜನಕರಾಗಿ ಕಾಂಗ್ರೆಸ್ ಭ್ರಷ್ಟಾಚಾರದಲ್ಲೇ ಮುಳುಗೆದ್ದಿರುವಂತಹ ದೇಶದ ರಾಜ್ಯದ ಕಾಂಗ್ರೆಸ್ ರಾಜ್ಯದಲ್ಲಿ ಕಳೆದ 1.5 ವರ್ಷದಿಂದ ಸರ್ಕಾರ ಭ್ರಷ್ಟಾಚಾರ ಮಾಡಿಕೊಂಡೇ ಬಂದಿದೆ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವವರೆಗೂ ಬಿಜೆಪಿ ಪಕ್ಷ ಹೋರಾಟ ಮಾಡೋದನ್ನ ಬಿಡೋದಿಲ್ಲ ಎಂದರು. ನೌಕಾಪಡೆಯವರು ಮೀನುಗಾರರ ಮೇಲೆ ನಡೆಸುತ್ತಿರುವ ದಬ್ಬಾಳಿಕೆ ವಿರುದ್ಧ ನೌಕಾ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಲಾಗಿದೆ. ಮೀನುಗಾರರ ಮೇಲೆ ವಿನಾಕಾರಣ ತೊಂದರೆ ನೀಡದಂತೆ ತಿಳಿಸಿದ್ದೇವೆ. ಅಲ್ಲದೆ ನಮ್ಮ ಅಧಿಕಾರಿಗಳು ಈ ಬಗ್ಗೆ ಎಚ್ಚರ ವಹಿಸುವಂತೆ ಸೂಚಿಸಲಾಗಿದೆ ಎಂದು ಸಂಸದ ಕಾಗೇರಿ ತಿಳಿಸಿದರು. ಮಲ್ಲವಳ್ಳಿಯಲ್ಲಿ ಕೈಗಾದ ಸಿಎಸ್ಆರ್ ಫಂಡ್ ನಲ್ಲಿ 3 ಕಿಲೋಮೀಟರ್ ರಸ್ತೆಗೆ ಶಂಕುಸ್ಥಾಪನೆ ನೆರವೇರಿಸಲಾಗಿದೆ. ಕೈಗಾಕ್ಕೆ ಭೇಟಿ ನೀಡಿ ಅಲ್ಲಿನ ಚಟುವಟಿಕೆ ಬಗ್ಗೆ ಸಭೆ ಮಾಡಿ ವಿವರಗಳನ್ನ ಪಡೆದಿದ್ದೇನೆ. ಕೈಗಾದ ನೇಮಕಾತಿ ಪ್ರಕ್ರಿಯೆಯಲ್ಲಿ ಸ್ಥಳೀಯರಿಗೆ ಅವಕಾಶ ಸಿಗುತ್ತಿಲ್ಲ ಎನ್ನುವ ಆರೋಪವಿದೆ. ಈ ನಿಟ್ಟಿನಲ್ಲಿ ಚರ್ಚೆ ನಡೆಸಿದ್ದು ಪ್ರಧಾನಮಂತ್ರಿಗೆ ಹಾಗೂ ಕೇಂದ್ರ ಸಚಿವರಿಗೆ ಈ ಸಮಸ್ಯೆ ಬಗ್ಗೆ ತಿಳಿಸುತ್ತೇನೆ. ಸ್ಥಳೀಯರಿಗೆ ಹೆಚ್ಚು ಉದ್ಯೋಗ ಕೊಡಿಸುವ ಪ್ರಯತ್ನ ಮಾಡುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಚ್ ಹೆಗಡೆ, ಮಾಜಿ ಶಾಸಕಿ ರೂಪಾಲಿ ನಾಯ್ಕ್, ನಗರಸಭಾ ಅಧ್ಯಕ್ಷ ರವಿರಾಜ್ ಅಂಕೋಲೇಕರ್, ಪ್ರಶಾಂತ್ ನಾಯಕ್, ನಾಗರಾಜ್ ನಾಯಕ್, ನಾಗೇಶ್ ಕುರ್ಡೇಕರ್, ಸುಭಾಷ್ ಗುನ್ಗಿ, ಸುನಿಲ್ ಸೋನಿ, ಗೋಪಾಲಕೃಷ್ಣ ವೈದ್ಯ, ಸಂಜಯ್ ಸಾಳುಂಕೆ ಇದ್ದರು. ಇವತ್ತು ಬೆಳಗ್ಗೆ ನಮ್ಮ ಕಾರ್ಯಕರ್ತರ ಅನೇಕ ಕೈಗಾ ಸಂಘಟನೆಗಳಿದೆ, ವಿವಿಧ ಸಂಘಟನೆಗಳ ಜೊತೆಗೆ ಸಮಾಲೋಚನೆಗಳನ್ನು ಮಾಡಿ ಒಂದು ಸಭೆ ಮಾಡಿ ನಾನು ವೀಕ್ಷಣೆಗೆ ಅಲ್ಲಿಯ ಮಾಹಿತಿ ಪಡೆಯೋದಕ್ಕೆ ಒಂದು ಅನೌಪಚಾರಿಕವಾದಂಥ ಒಂದು ಸಭೆಯನ್ನು ಮಾಡೋದಕ್ಕೆ ಅಂತ ಕೈಗಾಕ್ಕೆ ನಾನು ನಮ್ಮ ರಾಜ್ಯದ ಉಪಾಧ್ಯಕ್ಷರು, ಮಾಜಿ ಶಾಸಕರಾದ ರೂಪಾಲಿ ನಾಯ್ಕ ಅವರು, ಮಾಜಿ ಶಾಸಕರಾದ ಆನಂದ ಸ್ನೋಟಿಕರ್ ಅವರು, ನಮ್ಮ ನಗರಸಭೆಯ ಅಧ್ಯಕ್ಷರು ರವಿ ಅವರು, ನಾನು ಕೆಲವರೆಲ್ಲ ಭೇಟಿ ಕೊಟ್ಟು ಅಲ್ಲಿ ಕೈಗಾದ ಒಟ್ಟು ಅಲ್ಲಿಯ ಸಮಸ್ಯೆಗಳೇನು, ಅಲ್ಲಿಯ ಅಭಿವೃದ್ಧಿ ಕೆಲಸಗಳು ಏನು ನಡೀತಾ ಇದೆ, ಒಟ್ಟಾರೆ ಅಲ್ಲಿಯ ಚಟುವಟಿಕೆಗಳ ಬಗ್ಗೆ ನಾನು ಸಭೆಯನ್ನು ಮಾಡಿ, ಒಂದು ಅನೌಪಚಾರಿಕವಾದ ಸಭೆಯನ್ನು ಮಾಡಿ ಎಲ್ಲ ಮಾಹಿತಿಗಳನ್ನ ನಾನು ವಿವರಗಳಿಂದ ತಿಳ್ಕೊಂಡು ಬಂದಿದ್ದೇನೆ. ಬಿನ್ಶೇತ್ಕಿ ಜಮೀನುಗಳಿಗೆ ಈ ಸ್ವತ್ತು ಮತ್ತು ಈ ಖಾತೆ ಹಾಗೂ ಲೇಔಟ್ನಂತಹ ಗಂಭೀರ ಸಮಸ್ಯೆಯಿಂದ ವಿನಾಯಿತಿ ನೀಡಿ ಪಹಣಿ ಪತ್ರಿಕೆ ಮುಖಾಂತರ ವ್ಯವಹರಿಸಲು ಅವಕಾಶ ನೀಡಬೇಕು ಮತ್ತು 3 ಗುಂಟೆಗಿಂತ ಕಡಿಮೆ ಭೂಮಿಗೆ 11 ಅಡಿಯಲ್ಲಿ ಪೋಡಿಗೆ ಅವಕಾಶ ಕಲ್ಪಿಸಬೇಕು ಎಂದು ಆಗ್ರಹಿಸಿ ಜನಶಕ್ತಿ ವೇದಿಕೆ ಅಧ್ಯಕ್ಷ ಮಾಧವ ನಾಯಕ್ ಜಿಲ್ಲಾಧಿಕಾರಿ ಮೂಲಕ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹಾಗೂ ಕಂದಾಯ ಇಲಾಖೆ ಆಯುಕ್ತರಿಗೆ ಮನವಿ ಸಲ್ಲಿಸಿದ್ದಾರೆ.
ಈ ಸ್ವತ್ತು ಈ ಖಾತೆ ಹಾಗೂ ಲೇಔಟ್ ವಿಷಯ ಬಹಳ ಗಂಭೀರ ಸಮಸ್ಯೆ ಸೃಷ್ಟಿಸಿದ್ದು ನಮ್ಮ ಜಿಲ್ಲೆಯ ಹಾಗೂ ಇಡೀ ರಾಜ್ಯದ ಜನರು ತತ್ತರಿಸಿ ಹೋಗಿದ್ದಾರೆ. ಈ ಸ್ವತ್ತು ಅಥವಾ ಈ ಖಾತಾ ಪತ್ರ ಪಡೆಯಬೇಕೆಂದ್ರೆ ಅದರ ಹಿಂದೆ ಲಗತ್ತು ಪತ್ರಗಳ ಸರಮಾಲೆಗಳೇ ಬೇಕು. ತಿಂಗಳುಗಟ್ಟಲೆ ಕಳೆದ್ರೂ ಅಲೆದಾಟ ಮಾತ್ರ ಕೊನೆಗೊಳ್ಳುವುದಿಲ್ಲ. ಅದೇ ಕಾರಣಗಳಿಂದ ಜನರಿಗೆ ತಮ್ಮ ಅವಶ್ಯಕತೆಗಳಿಗೆ, ಕಷ್ಟ ಕಾಲದಲ್ಲಿ ಮಕ್ಕಳ ಮದುವೆಗಳಿಗೆ, ಆರೋಗ್ಯ ಸಮಸ್ಯೆಗಳಿಗೆ, ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಂದರ್ಭಗಳಲ್ಲಿ ತಮ್ಮ ಬಿನ್ಶೆತ್ಕಿ ಜಮೀನುಗಳನ್ನ ಅಥವಾ ಮನೆಯನ್ನ ಉಪಯೋಗಿಸಲು ಅಂದ್ರೆ ಬ್ಯಾಂಕ್ನಲ್ಲಿ ಸಾಲ ಪಡೆಯಲು ಅಥವಾ ವಿಕ್ರಯ ಮಾಡಲು ಅವಕಾಶ ಇಲ್ಲದಂತಾಗಿದೆ. ಹಿಂದೆ ಬಹಳ ವರ್ಷಗಳಿಂದಲೂ ಕಂದಾಯ ಇಲಾಖೆ ಸುಪರ್ದಿಯಲ್ಲಿ ಪಹಣಿ ಪತ್ರಿಕೆ ಮುಖಾಂತರ ಶೀಘ್ರವಾಗಿ ಎಲ್ಲಾ ಸೌಲಭ್ಯಗಳು ಪಡೆಯಬಹುದಾಗಿತ್ತು. ಆದರೆ ಏಕಾಏಕಿ 9 ರಿಂದ 10 ವರ್ಷಗಳ ಹಿಂದೆ ಬಿನ್ಶೆತ್ಕಿ ಜಮೀನಿನ ನಿರ್ವಹಣೆ ಗ್ರಾಮ ಪಂಚಾಯತ್ ಹಾಗೂ ನಗರಸಭೆಗಳಿಗೆ ವರ್ಗಾವಣೆ ಮಾಡಿರೋದೇ ಈಗ ಅದರ ದುಷ್ಪರಿಣಾಮ ಸಾಮಾನ್ಯ ಜನರು ಅನುಭವಿಸುವಂತಾಗಿದೆ. ಈ ಸ್ವತ್ತು ಈ ಖಾತಾ ಮಾಡಬೇಕೆಂದ್ರೆ ಲೇಔಟ್ ನಕ್ಷೆ ಕಡ್ಡಾಯ. ಅದಕ್ಕೆ 9 ಮೀಟರ್ 29.5 ಅಡಿ ರಸ್ತೆಗಾಗಿ ಸ್ವಂತ ಜಮೀನು ಹಸ್ತಾಂತರಿಸಬೇಕು. ಸಾರ್ವಜನಿಕ ರಸ್ತೆ ಎಂದು ಎನ್ಒಸಿ, ಅದು ಕೂಡ ಡಾಂಬರೀಕರಣವಾದ ಅಥವಾ ಕಾಂಕ್ರೀಟ್ ರಸ್ತೆ ಇರಬೇಕು. 40 ರಿಂದ 50 ವರ್ಷಗಳ ಹಿಂದೆ ಕಟ್ಟಿದ ಮನೆಗಳಿದ್ರು ಅವುಗಳಿಗೆ ಮನೆ ನಂಬರ್ಗಳಿದ್ದರೂ ಸರಿಯಾಗಿ ನಿಯಮಾನುಸಾರ ಆಸ್ತಿ ತೆರಿಗೆ ಕಟ್ಟುತ್ತಾ ಬಂದ್ರು. ಈಗ ಏಕಾಏಕಿ ಅಂತಹ ಮನೆಗಳು ಬಿನ್ಶೆತ್ಕಿ ಜಮೀನಿನಲ್ಲಿ ಇಲ್ಲ ಅಥವಾ ಲೇಔಟ್ ನಕ್ಷೆಯಲ್ಲಿ ಇಲ್ಲ ಅಂದ್ರೆ ಅಂತಹ ಸ್ಥಿರಾಸ್ತಿಗಳಿಗೆ ಅನಧಿಕೃತ ಎಂದು ಫಾರ್ಮ್ ನಂಬರ್ 11 ನೀಡಲಾಗುತ್ತದೆ. ಇದು ಯಾವ ನ್ಯಾಯ? ಉತ್ತರ ಕನ್ನಡ ಜಿಲ್ಲೆಯಲ್ಲಿ ತುಂಡು ಭೂಮಿ ಹಿಡುವಳಿದಾರರೇ ಹೆಚ್ಚು. ದಾರಿಗೋಸ್ಕರ ಅಥವಾ ಸಣ್ಣ ಮನೆ ಕಟ್ಟಲು, ಭೂಮಿ ಪರಿವರ್ತನೆ ಮಾಡಲು ಅಥವಾ ಇತರೆ ಇನ್ಯಾವುದೇ ಕಾರಣದಿಂದ 3 ಗುಂಟೆಗಿಂತ ಕಡಿಮೆ ಕ್ರಯ ವಿಕ್ರಯ ಮಾಡಲು ಅವಕಾಶವೇ ಇಲ್ಲದೆ ಬಹಳ ತೊಂದರೆ ಅನುಭವಿಸುವಂತಾಗಿದೆ. ಇದನ್ನ ಈ ಕೂಡಲೇ ಸರಿಪಡಿಸಬೇಕು. ಈಗ ಇರುವ ತುಂಡು ಭೂಮಿಗಳಲ್ಲಿ 1 ರಿಂದ 2 ಗುಂಟೆಯಷ್ಟು ಜಾಗ ಖರೀದಿಸಿ ಅದನ್ನ ಬಿನ್ಶೆತ್ಕಿಯನ್ನಾಗಿ ಪರಿವರ್ತಿಸಿ ಒಂದು ಸೂರು ಕಟ್ಟಲು ಅವಕಾಶವಿಲ್ಲದಂತಾಗಿದೆ. ಆದಷ್ಟು ಬೇಗ ಹಿಂದಿನಂತೆ ಬಿನ್ಶೆತ್ಕಿ ಜಮೀನಿಗೂ ವ್ಯವಸಾಯ ಜಮೀನಿನಂತೆಯೇ ಪಹಣಿ ಪತ್ರಿಕೆ ಮುಖಾಂತರ ವ್ಯವಹರಿಸಲು ಅವಕಾಶ ನೀಡಬೇಕು. ವ್ಯವಸಾಯೇತರ ಜಮೀನಿನ ನಿರ್ವಹಣೆ ಹಿಂದಿನಂತೆ ಕಂದಾಯ ಇಲಾಖೆಗೆ ವಹಿಸಿದ್ರೆ ಜನರಿಗೆ ಅದರಿಂದ ಬಹಳಷ್ಟು ಸಹಾಯವಾಗುತ್ತದೆ. ಕಂದಾಯ ಇಲಾಖೆ ಅಡಿಯಲ್ಲಿ ಏಕಗವಾಕ್ಷಿ ಪದ್ಧತಿ ಜಾರಿಗೆ ತಂದ್ರೆ ಸಾಮಾನ್ಯ ಜನರಿಗೆ ಒಳ್ಳೆಯದಾಗುವುದು. 1970-80ರಲ್ಲಿ ಟ್ರಿಬ್ಯುನಲ್ ಅರ್ಜಿ ಮಾಡಲು ಅವಕಾಶ ವಂಚಿತರಾದವರಿಗೆ ಪುನಃ ಅರ್ಜಿ ಸಲ್ಲಿಸಲು ಅವಕಾಶ ನೀಡಬೇಕೆಂದು ಮನವಿ ಮೂಲಕ ಒತ್ತಾಯಿಸಿದ್ದಾರೆ. ಗೋಕರ್ಣದಲ್ಲಿ ಸೇವಾ ಭಾರತಿ ಸಂಸ್ಥೆ ವತಿಯಿಂದ ಸ್ವಚ್ಛತಾ ಕಾರ್ಯ ಬಂಗ್ಲೆಗುಡ್ಡೆಯಲ್ಲಿ ನಡೆಯಿತು. ಓಂಕಡಲ ತೀರಕ್ಕೆ ಸಾಗುವ ಮಾರ್ಗ, ವಸತಿ ಪ್ರದೇಶ ಸೇರಿದಂತೆ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎಲ್ಲೆಂದರಲ್ಲಿ ಎಸೆದ ಪ್ಲಾಸ್ಟಿಕ್ ಮತ್ತಿತರ ತ್ಯಾಜ್ಯಗಳನ್ನು ತೆಗೆದು ಸ್ವಚ್ಛಗೊಳಿಸಲಾಯಿತು. ಅಲ್ಲದೆ ಜನರಿಗೆ ಸ್ವಚ್ಛತೆಯ ಕುರಿತು ತಿಳುವಳಿಕೆ ನೀಡಿ ತ್ಯಾಜ್ಯ ಪದಾರ್ಥಗಳನ್ನು ಸೂಕ್ತ ವಿಲೇವಾರಿ ಮಾಡುವಂತೆ ಮನವಿ ಮಾಡಲಾಯಿತು. ಸಂಸ್ಥೆಯ ರಾಘವೇಂದ್ರ ಗೌಡ ನೇತೃತ್ವದಲ್ಲಿ ನಡೆದ ಸ್ವಚ್ಛತಾ ಅಭಿಯಾನದಲ್ಲಿ ದತ್ತಾತ್ರೇಯ ಭಟ್ಟಿ, ಗಣಪತಿ ಭಟ್ಟು, ರಾಜೀವ್ ಬೈಲಕೇರಿ ಮತ್ತಿತರರು ಪಾಲ್ಗೊಂಡಿದ್ದರು. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ.
ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.